ಸರ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ ಸರ್, ನನ್ನ ಹೆಸರು ವರುಣ್ ಕುಮಾರ್ ಅಂತ ಹೇಳಿ. ಜೆನ್ಜಿ ಇದ್ದೀರಿ. ಹೌದು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಈಗ ಒಬ್ರು ಅಭ್ಯರ್ಥಿನೂ ಕೂಡ ಜೆನ್ಜಿನೇ ಇದ್ದಾರೆ. ಏನ್ ಅನ್ನಿಸ್ತಿದೆ ಸರ್ ಈಗ ಬೈಪೋಲ್? ಸರ್, ಈ ಚುನಾವಣೆ ಒಂಥರ ಹಾಸ್ಯಾಸ್ಪದವಾಗೈತಿ. ಯಾಕಂದ್ರೆ ಟಿಕೆಟ್ ಕೊಟ್ಟಿರೋದು ಶಾಮನೂರ್ ಅವ್ರ ಕಡೆಯಿಂದ ಸಮರ್ಥ ಅವ್ರಿಗೆ ಕೊಟ್ಟಾರ. ಅವ್ರೀಗ ಅಷ್ಟು ನಾಲೆಡ್ಜ್ ಇಲ್ಲ. ಅವ್ರು ಹೊರಗಡೆಯಿಂದ ಓದಿ ರೀಸೆಂಟಾಗಿ ಬಂದಿರ್ತಕ್ಕಂಥವ್ರು. ಅವ್ರೊಂದು ಮಾತು ಹೇಳ್ತಾರೆ, ನನ್ನ ಯೋಚನೆಗಳನ್ನ ನೋಡ್ರಿ, ನನ್ನ ನೋಡ್ಬೇಡ್ರಿ ಅಂತ ಹೇಳ್ತಾರೆ. ಬಟ್ ಈಗ ನಾವು ನೋಡ್ತಾ ಬರ್ತಾ ಇದೀವಿ, ನಾವು ಹುಡ್ದಾಗಿಂದ ಅಲ್ಲ, ನಮ್ಮ ಹಿಂದ್ಗಡೆಯಿಂದನೂ ಕಾಂಗ್ರೆಸ್ ಸರ್ಕಾರ ಅವ್ರ ಮನೆ ಆಡಳಿತನೇ ಇರೋದು. ಕೆಲವ್ರಿಗೆ ಈಗ ಅವರು ಅಲ್ಪಸಂಖ್ಯಾತರ ಇಂದಾನೇ ಅವ್ರದ್ದು ಇಷ್ಟಕೊಂಡೆಲ್ಲ ಬಂದಿರೋದು. ಅವ್ರು ಅಲ್ಪಸಂಖ್ಯಾತರಿಗೆ ಇಷ್ಟಕೊಂಡೆಲ್ಲ ಬೆಳೆಸ್ಕೊಂಡು ಅವ್ರು ಬೆಳೆಸಿರೋದು ಅವ್ರು ಅಂದಾಗ ಅವ್ರಿಗೊಂದು ಚಾನ್ಸ್ ಕೊಡ್ಬೋದಿತ್ತು. ಆದ್ರೆ ಅವರು ಬರೀ ಮನೆನೇ ಬೆಳ್ಸಕ್ ನೋಡ್ತಾರ ಹೊರ್ತು ಬೇರೆ ಯಾರಿಗೂ ಬೆಳೆಯಕ್ ಬಿಡ್ತಿಲ್ಲ. ಇನ್ನೊಂದು ಅಭಿವೃದ್ಧಿನೂ ಅಷ್ಟಕ್ಕಷ್ಟೇ ಐತ್ರಿ ನಮ್ಮ ದಾವಣಗೆರೆಗ. ಇನ್ನೊಂದು ಇವಾಗ ನಮ್ಮ ದಾಸ್ಕರೇಪರ್ ಸೀನಾಪರ್ ನಿಂತಿದ್ದಾರೆ. 2018 ಯಶವಂತರಾವ್ ಜಾಧವ್ ಅವ್ರು ನಿಂತಿದ್ರು, 18,000 ಅಂತರದಿಂದ ಸೋತ್ರು. ಆಮೇಲೆ 2023 ನಮ್ಮ ಅಜಯ್ ಕುಮಾರ್ ಅವ್ರು ನಿಂತಿದ್ರು, 28,000 ಅಂತರದಿಂದ ಸೋತ್ರು. ಬಟ್ ಈ ಸಲ ಅದೇ 28,000 ಅಂತರದಿಂದ ನಮ್ಮ ದಾಸ್ಕರೇಪರ್ ಸೀನಪ್ಪರ್ ಗೆದ್ದೇ ಗೆಲ್ತಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಇವತ್ತು ಯಾರು ದಡ್ರಿಲ್ಲ ಜನಗಳು, ಎಲ್ಲ ಯೂತ್ಸ್ ಆಗಲಿ, ಗೊತ್ತಿರೋರಾಗಲಿ, ನಾಲೆಡ್ಜ್ ಇರೋರು ಯಾರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಕ್ಕೆ ಹೋಗಲ್ಲ. 100% BJP ಈ ಸಲ ಬಂದೇ ಬರುತ್ತೆ. ಅಲ್ಲ, ಈಗ ದಾಸ್ಕರಿಯಪ್ಪ ಅವ್ರ ಬಗ್ಗೆ ತುಂಬಾ ಜನ ತುಂಬಾ ಪಾಸಿಟಿವ್ ಮಾತಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಅಲ್ಲಿ ತುಂಬಾ ಪ್ರಬಲರಿದ್ದಾರೆ, ಇವ್ರ ಹತ್ರ ಏನೂ ಇಲ್ಲ ಪಾಪ. ಹೆಂಗೆ ಸಾಧ್ಯ ಆಗುತ್ತಾ ಸರ್? ಈಗ ಅಸಾಮಾನ್ಯರು ನಮ್ಮ ದಾಸ್ಕರೇಪರ್ ಸೀನಪ್ಪರ್ ಸಾಮಾನ್ಯರಲ್ಲಿ ಅಸಾಮಾನ್ಯರು. ಈಗ ನಮ್ಮ ನಾರ್ಮಲ್ ಒಬ್ಬ ವ್ಯಕ್ತಿ ಆತಗ ಗೊತ್ತೈತಿ ಬಡವರ ಕಷ್ಟ ಏನಂತ ಗೊತ್ತೈತಿ. ಆತ ಬೆಳ್ಕೊಂಬಂದಿರೋದೇ ಅವ್ರ ತಂದೆಯವರಾಗ್ಲಿ ಇನ್ನೊಬ್ರಾಗ್ಲಿ ಅವ್ರು ಅದೇನ ಕೂಲಿ ಕೆಲಸ ಮಾಡ್ಕೊಂಡು ಬಂದಿರೋ ಅವ್ರ ತಂದೆರು ಈ ನಮ್ನಿ ಅವ್ರು ಇವತ್ತು ಬೆಳೆದಾರಂದ್ರೆ ದಾವಣಗೆರೆಗೆ ಅವ್ರಿಗಿಂತ ಜಾಸ್ತಿ ಅವ್ರನ್ನ ಗುರುತಿಸ್ತಾರ. ಅವ್ರು ಪ್ರಬಲ ಇರ್ಬೋದು, ಆರ್ಥಿಕವಾಗಿ ಪ್ರಬಲ ಇರ್ಬೋದು, ಇನ್ನೊಂದು ಏನೋ ರಾಜಕೀಯ ಪ್ರಬಲ ಇರ್ಬೋದು. ಬಟ್ ಅವ್ರಿಗಿಂತ ಹೆಚ್ಚಿನದಾಗಿ ಇವತ್ತು ಗುರುತಿಸ್ತಾರ ದಾಸ್ಕರೇಪರ್ ಸೀನಪ್ಪರ್ನ. 100% ಈ ಸಲ BJPಗೆ ಬೆಂಬಲ ಸಿಕ್ಕೇ ಸಿಗುತ್ತೆ ಅಂತ ಎಲ್ಲರದ್ದು ನಂಬಿಕೆ ಇದೆ. ಅಲ್ಲ, ನನಗೆ ತುಂಬಾ ವಿಶೇಷ ಅನ್ಸೋದು ಏನಂದ್ರೆ, ನೀವು ಯೂತ್ ಇದ್ದೀರಿ, ಆಲ್ಮೋಸ್ಟ್ ನಿಮ್ಮ ಏಜೆ ಅವ್ರದ್ದು. ಅರೆ, ನೀವು ಹೊಸ ಚೈತನ್ಯ ಇರೋ ನಿಮಗೆ ಹೊಸ ಅಭ್ಯರ್ಥಿ ಅಂದಾಗ ದಾಸ್ಕರಿಯಪ್ಪ ಅವ್ರು ಇಷ್ಟ ಆಗ್ತಿದ್ದಾರೆ, ಅರೆ ನಿಮ್ಮ ಏಜ್ ಅವ್ರು ಯಾಕೆ ಇಷ್ಟ ಆಗ್ತಿಲ್ಲ? ಸರ್, ಈಗ ಒಂದು ಪ್ರಶ್ನೆ ನಾನು ಇದ್ಕೊಂತೀನಿ, ನನಗೆ ಟಿಕೆಟ್ ಕೊಡ್ತಾರ? ಇಲ್ಲ ಸರ್. ಈಗ ಅವ್ರ ಫ್ಯಾಮಿಲಿ ಅಷ್ಟು ಪ್ರಬಲವಾಗಿ ಐತಿ, ಕುಟುಂಬ ರಾಜಕೀಯ ಮಾಡ್ಕೊಂತ ಬಂದಾರ ಅಂತಾನೆ ಅವ್ರಿಗೆ ಕೊಟ್ಟಿರೋದು. ಹೌದಾ? ಅದೇ ಏಜಿನ ಒಬ್ಬ ಹುಡುಗನಿಗೆ ಕಾಂಗ್ರೆಸ್ ಅಲ್ಲಿ ಕೊಡ್ಲಿ ಟಿಕೆಟ್, ನಾವು ಸಪೋರ್ಟ್ ಮಾಡ್ತೀವಿ. ಅವಾಗ 25 ಏಜ್ ಇರೋ ಹುಡುಗನಿಗೆ ಅಲ್ಪಸಂಖ್ಯಾತರಲ್ಲಿ ಕೊಡ್ಲಿ, ಇಲ್ಲ ಮುಸ್ಲಿಮ್ಸ್ ವರ್ಗದಲ್ಲಿ ಕೊಡ್ಲಿ, ನಾವು ಸಪೋರ್ಟ್ ಮಾಡ್ತೀವಿ. ಯಾಕೆ ಅವ್ರ ಮನೆಯವ್ರಿಗೆ ಕೊಟ್ರು? ಇದು ಯೋಚನೆ ಮಾಡ್ತಕ್ಕಂಥದ್ದೇ ತಾನೆ. ನೆಕ್ಸ್ಟ್ ಅವ್ರ ಸೊಸೈರಿಗೆ ಕೊಡ್ತಾರೆ, ಇನ್ನು ಹಂಗೆ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾನೆ ಬರ್ತೈತಿ. ಬೇರೆಯವ್ರಿಗೆ ಕೊಡ್ಲಿ, ಅವರೇ ಸಪೋರ್ಟ್ ಮಾಡ್ಲಿ ಕಾಂಗ್ರೆಸ್ಸಿಗೆ. ಯಾಕೆ ಬರೀ ಕುಟುಂಬನೇ ರಾಜಕೀಯ ಮಾಡ್ಕೊಂತ ಬರ್ಬೇಕಾ? ಬೇಡ, ನಾವು BJPಗೆ ಮಾಡ್ಲಿ ಅಂತ ಹೇಳ್ತಿಲ್ಲ. ಅವರು ಅದೇ ವಯಸ್ಸಿನ ಹುಡುಗನಿಗೆ ಕಾಂಗ್ರೆಸ್ ಅಲ್ಲೇ ಕೊಡ್ಲಿ, ಮುಸ್ಲಿಮ್ಸ್ ಅಲ್ಲಿ ಕೊಡ್ಲಿ. ಈಗ ಅಂದ್ರೆ ನೀವು BJP ಹಿಂದಿಂದ 2 ಎಕ್ಸಾಂಪಲ್ ಹೇಳಿದ್ರಿ, ಈ ಸಲ ಈ ಒಳ್ಳೆ ಲೀಡರ್ ಗೆಲ್ತಾರೆ ಅಂತ. ಆದರೆ ಈಗ ಏನಂದ್ರೆ ಸರ್ಕಾರ ಅವ್ರದ್ದಿದೆ, ಸಚಿವರಿದ್ದಾರೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲರೂ ಬಂದು ಇಲ್ಲೇ ಕೂರ್ತಿದ್ದಾರೆ, ಇಡೀ ಸರ್ಕಾರ ಬಂದು ಕೂರುತ್ತೆ. ಅರೆ ಈಗ ನಾವು ಗೆಲ್ಸ್ಕೊಂಡ್ಲೇಬೇಕು ನಮ್ಮ ನಾಯಕನ್ನ ಅಥವಾ ನಮ್ಮ ಪಕ್ಷದವ್ರನ್ನ ಅನ್ನೋದಾದ್ರೆ ನೀವು ಎಷ್ಟು ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು, ಮತ್ತು ನೀವು ಪ್ರಚಾರ ಮಾಡಬೇಕಾಗುತ್ತೆ. ಏನು ಕೆಲಸಗಳನ್ನ ಅಂಥವು ಮಾಡ್ತಿದ್ದೀರಿ ನೀವೆಲ್ಲ ಯೂತ್ಸ್? ಸರ್, ಇವಾಗ ಬಾಯಿ ಪ್ರಚಾರ ಯಾರೋ ದೊಡ್ಡ ರಾಜಕಾರಣಿಗಳು CM ಆಗಲಿ DCM ಆಗಲಿ ಬಂದು ಪ್ರಚಾರ ಮಾಡಿದ್ರು ಅಂದ ತಕ್ಷಣ ಏನು ಕೆಲಸ ನಡೆಯಲ್ಲ ಸರ್. ಈಗ ನಮ್ಮ ಉದಾಹರಣೆ, ನಮ್ಮ ದಾವಣಗೆರೆಯಲ್ಲಿ ಎಂತೆಂಥ 2 ಮೆಡಿಕಲ್ ಕಾಲೇಜ್ ಇದ್ದವು, 2 ಹಾಸ್ಪಿಟ್ಲ್ ಇದ್ದವು. ಅವ್ರದ್ದೇ ಬಾಪೂಜಿ ಐತಿ. ಬಾಪೂಜಿಗೆ ಹೋದ್ರೆ ಯಾರ ಜನಸಾಮಾನ್ಯರು ಬಾಪೂಜಿಗೆ ಹೋದ್ರೆ ಅಲ್ಲಿ ಕೆಲಸ ನಡೆಯಲ್ಲ. SS ಹಾಸ್ಪಿಟ್ಲಿಗೆ ಹೋಗ್ರಿ ಅಂತಾರೆ. SS ಹಾಸ್ಪಿಟ್ಲಿಗೆ ಯಾರಾದ್ರೂ ಹೋಗಿ ಅಡ್ಮಿಟ್ ಆದ್ರೆ ಜನಸಾಮಾನ್ಯರು ಡೆಡ್ ಬಾಡಿ ಹೊರಗೆ ತಗೊಂಬರ್ಬೇಕಂದ್ರೆ ಒಂದು 10 ರಿಂದ 15 ಲಕ್ಷ ರೊಕ್ಕ ಕೊಡಬೇಕು. ಅಷ್ಟೇ ಯಾಕ್ರಿ, ಅವರವೇ ಇಲ್ಲಿ ದೊಡ್ಡ ಹಾಸ್ಪಿಟ್ಲ್ ಇದಾವಲ್ಲ, ಶಾಮನೂರ್ ಶಿವಶಂಕರಪ್ಪಜ್ಜಿನ ಎಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿದ್ರು ಅವರು? ದಾವಣಗೆರೆಗೆ ಅವರವೇ ಅದು, ಅಲ್ಲಿ ಯಾಕೆ ಕೊಡಿಸ್ಲಿಲ್ಲ? ಅಭಿವೃದ್ಧಿ ಮಾಡಿಲ್ಲ. ಅಭಿವೃದ್ಧಿ ಮಾಡಿದೀವಿ, ನಾವು ಅದನ್ನ ಮಾಡಿವಿ ಇದನ್ನ ಮಾಡಿವಿ ಅಂತ ಹೇಳ್ಕೊಂತ ಓಡಾಡಿದ್ರೆ ಏನಿಲ್ಲ. ಇವತ್ತು ಪ್ರಚಾರಕ್ಕಷ್ಟೇ ಇಲ್ಲಿ ಬಂದು ಪ್ರಚಾರ ಮಾಡಿ ಹೋಗ್ತಾರ ಹೊರತು SS ಮಲ್ಲಾಣರಾಗ್ಲಿ
ಕಾಂಗ್ರೆಸ್ನವರಾಗ್ಲಿ ಯಾರು ಇವತ್ತು ಇಲ್ಲಿ ಬಂದು ನಮ್ಮೂರಿಗೆ ಒಂದ್ಸಲಿ ಬಂದು ವಿಚಾರ ಮಾಡ್ಯಾರ ಜನರ ಕಷ್ಟ ಏನೈತಿ ನೋಡ್ರಿ, ಅಲ್ಲೇ ಫಿಲ್ಟರ್ ನೀರು ಐತಿ, ಅದಕ್ಕೆ ಕೆಟ್ಟ 3 ವರ್ಷ ನಿಂತದ. ಇದುವರೆಗೆ ಅದನ್ನ ಯಾರು ಅದ್ರ ತಲೆನೇ ಕೆಡ್ಸ್ಕೊಂಡಿಲ್ಲ. ಜನರಿಗೆ ಮೇನ್ ಬೇಕಾಗಿರೋದು ಕುಡಿಯೋ ನೀರು, ಶಿಕ್ಷಣ, ಹಾಸ್ಪಿಟ್ಲ್ ಅದು ಕೊಡ್ಲಿ. ಅದು ಬಿಟ್ಟು ಯಾವುದೋ ನಾನು ರೋಡ್ ಮಾಡಿಸಿದೆ, ಅಲ್ಲಿ ಯಾವುದೋ ಒಂದು 50 ಕೋಟಿ ಕೊಟ್ಟೆ, ಇಲ್ಲಿ ಯಾರಿಗೋ ಒಂದು 50 ಕೋಟಿ ಕೊಟ್ಟೆ ಅಂದ್ರೆ ಅದು ಯಾವ್ದು ಆಗಲ್ಲ. ಕೆಲಸ ಮಾಡ್ಲಿ, ಯಾರೇ ಆಗ್ಲಿ ಕೆಲಸ ಮಾಡಿದ್ರೆ ಜನಸಾಮಾನ್ಯರಿಗೆ ಗುರುತಿಸ್ತಾರೆ. ಯಾರೇನು ದಡ್ರಿಲ್ಲ ಇವತ್ತು, ಪ್ರತಿಯೊಬ್ಬರಿಗೂ ಗೊತ್ತೈತಿ. ಜನಗಳು ಇನ್ನೊಂದು ಯಾರು ಎದುರಲ್ರಿ, ಅವ್ರದ್ದು ಪ್ರಬಲ ಇರ್ಬೋದು, ಅವ್ರು ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಬಟ್ ಯಾರು ಎದುರಲ್ಲ. ಅದು ಅವ್ರಿಗಿದ್ರೆ ಅವ್ರಿಗಾತು. 100% ಈ ಸಲ ಬದಲಾವಣೆ ತಂದೆ ತರ್ತಾರೆ ಜನಗಳು ಅಂತ ಭಾಳ ನಂಬಿಕೆ ಐತಿ ಎಲ್ಲರ ಹತ್ರ. ಈಗ ಸಾದಿಕ್ ಪೈಲ್ವಾನು ಇನ್ನೂ ಒಂದಷ್ಟು ಜನ ಇದ್ದಾರೆ, 23 ಜನ ಇದ್ದಾರೆ. ಅವರು ಕಣದಲ್ಲಿರೋದ್ರಿಂದ ದಾಸ್ ಕರಿಯಪ್ಪರಿಗೆ ಹೆಲ್ಪ್ ಆಗುತ್ತಾ, ಇಲ್ಲ ಅವ್ರು ಇಲ್ದಿದ್ರು ಹೆಲ್ಪ್ ಆಗ್ತಿತ್ತಾ? ಸರ್ ಅದು ಒಂಥರ ಪ್ಲಸ್ ಪಾಯಿಂಟ್ ಅಂತಾನೆ ಅನ್ಬೋದು. ಬಟ್ ಈ ಅವರೇ ಪೂರ್ತಿ ಸಪೋರ್ಟ್ ಮಾಡಿ ಕಾಂಗ್ರೆಸ್ನವರು ಪೂರ್ತಿ ಮುಸ್ಲಿಮ್ಸ್ ವರ್ಗದವರಿಗೆ ಕೊಟ್ಟು ಮಾಡಿದ್ರೆ ಅದು ನೆಗೆಟಿವ್ ಆಗ್ತಿತ್ತು. ಬಟ್ ಇವಾಗ ಹೆಂಗೈತಿ ಅಂದ್ರೆ ಅವ್ರದ್ರಾಗೆ ನಿಮಗೆ ಗೊತ್ತಿದ್ದಂಗೆ 23-24 ಜನ ಸ್ಪರ್ಧಿಸಿದ್ರು. ಈಗ ಅದು ಒಂಥರ ಪ್ಲಸ್ ಪಾಯಿಂಟ್ ಹೌದು. ಆಮೇಲೆ ಅವರಲ್ಲೂ ಕೂಡ ತುಂಬಾ ಜನ ಇದಾರೆ, ಆಕಾಂಕ್ಷಿಗಳು ಇದ್ರು. ಈ ಕೆಲವರು ನಿಮಗೆ ಗೊತ್ತಿದ್ದಂಗೆ ವಾಪಸ್ ತಗೊಂಡಾರ. ಅಲ್ಲ, ಇವನ್ ದಾಸ್ ಕರಿಯಪ್ಪ ಅವ್ರ ಬಗ್ಗೆನೂ ಪಾಸಿಟಿವ್ ಇದಾರೆ. ದಾಸ್ ಕರಿಯಪ್ಪ ಅವ್ರು ಇಲ್ಲ 100% ಇದಾರೆ. ಯಾಕಂದ್ರೆ ಜನಗಳಿಗೆ ಈಗ ಅವರೇ ಬೇಕು ಇವರೇ ಬೇಕಂತಿಲ್ರಿ, ಅವ್ರೀಗ ಅವ್ರಿಗೆ ಸ್ಪಂದಿಸೋದು ಮುಖ್ಯ. ಈಗ ರಾಜಕೀಯವಾಗಿ ನಾನು ಐತಿ, ನಾನು ಇಲ್ಲ ಮನೆ ಕೂತ್ಕೊಂಡ್ರೆ ಏನೇ ನಡೆಯಲ್ಲ. ಈಗ ಅಲ್ಲಿ ಆಲ್ಮೋಸ್ಟ್ 100% ಅಲ್ಲಿ ಒಂದು 50% ಜನ ದಾಸ್ ಕರಿಯಪ್ಪ ಅವ್ರಿಗೂ ಅಲ್ಲಿ ಒಂದು ವಿಶೇಷ ಸ್ಥಾನಮಾನ ಕೊಟ್ಟಾರ. ಅಲ್ಲಿ ಕೂಡ ಭಾಳ ಸಪೋರ್ಟ್ ಐತಿ ಅಂತ ನಾವು ಗೊತ್ತೈತಿ, ಕೇಳ್ಪಟ್ಟಿವಿ. ಹಂಗೆ ನಡೀತಾ ಐತಲ್ಲ. ಅಲ್ಲ, ನಾನು ತುಂಬಾ ಅಬ್ಸರ್ವ್ ಮಾಡಿದ್ದು ಅಂದ್ರೆ ನಿಮ್ಮ ವಯಸ್ಸಿನವ್ರನ್ನ ಬಿಟ್ಟು ಉಳಿದವ್ರು ಮಾತಾಡ್ಬೇಕಾದ್ರೆ ಏನೋ ಒಂದು ಅಳುಕು ಅಂಜಿಕೆ ಇರುತ್ತೆ. ಯಾಕೆ ಆ ಥರ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ? ಸರ್, ಹಳಕು ಅಂಜಿಕೆ ಅಂದ್ರೆ ಈ ರಾಜಕೀಯ ಅಂದ್ರೆ ಹೆಂಗೈತಿ ಅಂದ್ರೆ, ರಾಜಕೀಯದಲ್ಲಿ ಯಾರು ಇರ್ತಾರೋ ಅವ್ರು ಮಾತ್ರ ರಾಜಕೀಯ ಮಾಡ್ತಾರೆ. ಎಲೆಕ್ಷನ್ ಟೈಮ್ನ ಎಲೆಕ್ಷನ್ ಮಾಡ್ತಾರೆ, ಪ್ರಚಾರ ಟೈಮ್ನ ಪ್ರಚಾರ ಮಾಡ್ತಾರೆ. ಅವ್ರದ್ದು ಮುಗೀತಾ, ಜನಗಳಲ್ಲಿ ಯಾರು ಇನ್ವಾಲ್ವ್ ಆಗಲ್ಲ ಸರ್. ಹಂಗಾಗಿ ಈಗ ನೀವೇ ಆಲ್ಮೋಸ್ಟ್ ನೋಡ್ಬೋದು, ಯೂತ್ಸ್ ಎಲ್ಲ ಏನಪ್ಪ ಅವ್ರ ಕೆಲಸ ಆತ, ಕಾಲೇಜಿಗೆ ಹೋದ್ನ ಬಂದ್ನ, ಕಾಲೇಜ್ ಬಿಟ್ನ, ಮನೆಗಿದ್ನ, ಎಲ್ಲ ಸುತ್ತೋರ್ನೋ, ಕೆಲಸ ಮಾಡಿದ್ನೋ, ಇನ್ನೊಂದ ಮುಗೀತು. ಅವರಿಗೆ ರಾಜಕೀಯಕ್ಕೆ ಸಂಬಂಧನೇ ಇರಲ್ಲ ಆಲ್ಮೋಸ್ಟ್ 90% ಜನ. ಇನ್ನು 10% ಜನ ಮಾತ್ರ ರಾಜಕೀಯದಾಗ ಇರೋರು ಮಾತ್ರ ಅದರಲ್ಲಿ ಆಕ್ಟಿವ್ ಆಗಿ ಇರ್ತಾರೆ ಹೊರ್ತು ಕಾಮನ್ ಪೀಪಲ್ಸ್ ಯಾರು ರಾಜಕೀಯ ಅಷ್ಟು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಹಂಗಾಗಿ ಯಾರು ಆಕ್ಟಿವ್ ಇರ್ತಾರೋ ಅವ್ರು ಮಾತ್ರ ರಾಜಕೀಯ ಮಾಡ್ತಾ ಇದಾರೆ ಅಷ್ಟೇ. ಇವತ್ತು ಎಲ್ಲರೂ ಪ್ರಜ್ಞಾವಂತರಾಗ್ಯಾರ, ಬಟ್ ಸೋಷಿಯಲ್ ಮೀಡಿಯಾದಾಗ ಅಷ್ಟೇ. ಅದು ಬಿಟ್ರೆ ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಲಿತ ಅದಾರ. ಅದು ಬಿಟ್ರೆ ಕಾರ್ಯರೂಪಕ್ಕೆ ಯಾರು ಬರೋದಿಲ್ಲ ಜಾಸ್ತಿ. ಈ ಗ್ಯಾರಂಟಿಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಆಸ್ ಎ ಯೂತ್? ಸರ್, ಗ್ಯಾರಂಟಿಗಳು ಅದು ವೇಸ್ಟ್ ಸರ್ ನನ್ನ ಪ್ರಕಾರ. ಯಾಕಂದ್ರೆ ಎಲ್ಲರಿಗೂ ಕರೆಂಟ್ ಫ್ರೀ ಕೊಟ್ರು ಕಮರ್ಷಿಯಲ್ರಿಗೆ ಡಬಲ್ ಪೇಮೆಂಟ್ ವಸೂಲಿ ಮಾಡಕತ್ತಾರ. ಇವತ್ತು ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ರೆ ಗಂಡು ಮಕ್ಳಿಗೆ ಇವತ್ತು ಡಬಲ್ ರೇಟ್ ವಸೂಲಿ ಮಾಡಕತ್ತಾರ. ಒಂದ್ರಲ್ಲಿ ತೆಗೆದ್ರೆ 10 ರೂಪಾಯಿ ಇವತ್ತು ಕೊಟ್ರ ಅಂದ್ರೆ ಈ ಕಡೆಯಿಂದ 100 ರೂಪಾಯಿ ಕಿತ್ಕೊಳ ಕೆಲಸ ಮಾಡ್ತೈತಿ ಕಾಂಗ್ರೆಸ್ ಸರ್ಕಾರ. ಅದು ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಹೆಂಗ ಅನಿಸ್ತೈತಿ ಅಂದ್ರೆ, ಬಸ್ ಫ್ರೀ ಕೊಟ್ಟಿರೋದೇ ಒಂದು ದೊಡ್ಡ ಯೋಜನೆ ಅನ್ಕೊಂಬಿಟ್ಟಾರ ಅವ್ರು. ಅದರಿಂದ ಬೇರೆ ಏನಾಗ್ತೈತಿ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಇವತ್ತು KSRTCನೇ ತಗೊಳ್ರಿ, ಅದಕ್ಕೆ ಡೀಸೆಲ್ ಎಷ್ಟು ಬೇಕು ಇಲ್ಲಿಂದ ಹೋಗಿ ಬರಕ. ಅದನ್ನ ಒಂದು ರೀತಿ ಆ KSRTC ಕರ್ನಾಟಕ ಸಾರಿಗೆ ಸಂಸ್ಥೆನ ಹಾಳು ಮಾಡಿಟ್ಟಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂದ್ರೆ ಹೇಳಕ್ ಅದು ತಪ್ಪಾಗಲ್ಲ. ಥ್ಯಾಂಕ್ ಯು ವೆರಿ ಮಚ್.